ಫಿಬೊನಾಚಿ ರಿಟ್ರೇಸ್ಮೆಂಟ್ ಹೇಗೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂಡ್ ಯಾವ್ದಕ್ಕೆ ಯೂಸ್ ಮಾಡಬೇಕು, ಇದ್ರ ಬಗ್ಗೆನೇ ಇವತ್ತು ಚಾರ್ಟ್ಸ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಫಿಬೊನಾಚಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಇದೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವತ್ತು ನಮ್ಮ ಚಾರ್ಟ್ಸ್ ಮಾಸ್ಟರ್ ಕ್ಲಾಸಲ್ಲಿ ಫಿಬೊನಾಚಿ ಬಗ್ಗೆನೇ ಡೀಟೇಲ್ ಆಗಿ ನೋಡ್ತಾ ಇರೋದು. ಸೊ ಮೊದಲು ಬಂದು ಈ ಫಿಬೊನಾಚಿ ಟೂಲು ಯಾರು ಯೂಸ್ ಮಾಡ್ಬೋದು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೇನೆ ನಿಮಗಿದು ಸೆಟ್ ಆಗಲ್ವಾ ಅಂತ ನೀವು ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಸೊ ಯಾಕಂದ್ರೆ ತುಂಬಾ ಜನ ಈ ಫಿಬೊನಾಚಿ ಟೂಲ್ನ ಕಲ್ತ್ಕೊಂಡು ಎಲ್ಲರೂ ಯೂಸ್ ಮಾಡ್ಬೋದು ಅನ್ಕೊಂಡಿದ್ದಾರೆ. ಹಂಗಲ್ಲ, ಇಟ್ ಈಸ್ ಯೂಸ್ಡ್ ಫಾರ್ ಸರ್ಟನ್ ಪೀಪಲ್. ಇದು ಯಾರಿಗೆ ಯೂಸ್ ಆಗತ್ತೆ ಅಂತ ನೋಡಿದ್ರೆ, ಫಸ್ಟ್ ಯು ಶುಡ್ ಬಿ ಅ ರೀಟ್ರೇಸ್ಮೆಂಟ್ ಟ್ರೇಡರ್. ಸೊ ನೀವೊಂದು ರೀಟ್ರೇಸ್ಮೆಂಟ್ ಟ್ರೇಡರ್ ಆಗಿದ್ರೆ ಮಾತ್ರ ನಿಮಗೆ ಫಿಬೊನಾಚಿ ಟೂಲು ಯೂಸ್ ಆಗೋದು. ನೀವೊಂದು ವೇಳೆ ಅಗ್ರೆಸಿವ್ ಟ್ರೇಡರ್ ಆಗಿದ್ರೆ ನಿಮಗೆ ಫಿಬೊನಾಚಿ ಟೂಲ್ಗೂ ಸಂಬಂಧನೇ ಇಲ್ಲ, ಯಾಕೆಂದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಸೆಟ್ ಆಗಲ್ಲ. ಸೊ ಫಸ್ಟ್ ಥಿಂಗ್ ನೀವೊಂದು ರೀಟ್ರೇಸ್ಮೆಂಟ್ ಟ್ರೇಡರ್ ಆಗಿರಬೇಕು. ಸೆಕೆಂಡ್ ಥಿಂಗ್ ಏನು ಅಂತ ನೋಡಿದ್ರೆ, ಇದು ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡೋ ಥರ ತುಂಬ ಜನ ಕೇಳಿದ್ರಿ ಕಮೆಂಟ್ಸಲ್ಲಿ. ಸೊ ಟೈಮ್ ಫ್ರೇಮು ಎಲ್ಲ ಟೈಮ್ ಫ್ರೇಮಲ್ಲೂ ನೀವು ಯೂಸ್ ಮಾಡ್ಕೊಬೋದು. ಸೊ ಫಿಬೊನಾಚಿ ಬಗ್ಗೆ ಹೇಳಬೇಕಂದ್ರೆ ಈ ಟೈಮ್ ಫ್ರೇಮಲ್ಲೇ ಯೂಸ್ ಮಾಡಬೇಕು, ಆ ಟೈಮ್ ಫ್ರೇಮಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ. ಎಲ್ಲ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಲ್ಲೂ ನೀವು ಫಿಬೊನಾಚಿ ಯೂಸ್ ಮಾಡ್ಕೊಬಹುದು ರೀಟ್ರೇಸ್ಮೆಂಟ್ ಅಲ್ಲಿ ನೋಡಿದ್ರೆ. ಅಂಡ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡೋಕ್ಕಾಗೋದು. ಫಿಬೊನಾಚಿನ ಬಂದು ನೀವು ಒಂದೇ ಯೂಸ್ ಮಾಡೋದ್ ಬದಲು ಇದ್ರ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ, ಇವಾಗ ಫಿಬ್ ಬಂದು ನಾನು ಸೆಪರೇಟ್ ಆಗಿ ಇದಕ್ಕೆ ನಾನು ಹೇಳೋದು, ಬರೀ ಒಂದು ಸಿಂಗಲ್ ಟೂಲ್ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಯೂಸ್ ಆಗಲ್ಲ. ವಿ ಹ್ಯಾವ್ ಟು ಯೂಸ್ ಮಲ್ಟಿಪಲ್ ಟೂಲ್ಸ್. ಎಲ್ಲದನ್ನು ಕಂಬೈನ್ ಮಾಡುವಾಗಲೇ ನಮಗೆ ರಿಸಲ್ಟ್ಸ್ ಬಂದು ಬೆಟರ್ ಆಗಿರುತ್ತೆ. ಸೊ ಅವಾಗ ಫಿಬ್ ಜೊತೆಗೆ ಯೂಸ್ ಮಾಡೋ ಫಿಬ್ಗೆ ಒಂದು ಸಪೋರ್ಟಿಂಗ್ ಟೂಲ್ ಆಗಿರೋ ಒಂದು ಟೂಲ್ ಯಾವುದು ಅಂತ ನೋಡಿದ್ರೆ ಯು ಹ್ಯಾವ್ ಟು ಹ್ಯಾವ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸೇ ನಿಮಗೆ ಏನು ಯೂಸ್ ಆಗುತ್ತೆ, ನೀವು ಫಿಬೊನಾಚಿ ಯೂಸ್ ಮಾಡುವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡುವಾಗ ಇಟ್ ವಿಲ್ ಬಿ ಎ ಆ್ಯಡೆಡ್ ಬೆನಿಫಿಟ್. ಚೆನ್ನಾಗಿ ಸ್ಟ್ರೆಂತ್ಫುಲ್ ಆಗಿರುತ್ತೆ. ಮಾರ್ಕೆಟ್ನ ಬಂದು ಪ್ರೆಡಿಕ್ಷನ್ ಮಾಡುವಾಗ ಇನ್ನೂ ಸ್ವಲ್ಪ ಅಕ್ಯುರಸಿ ಜಾಸ್ತಿ ಆಗಿರೋಕ್ಕೆ ಈ ಕಾಂಬಿನೇಷನ್, ಈ ಕಾಂಬೋ ಆಗಿ ಯೂಸ್ ಮಾಡುವಾಗ ಅಕ್ಯುರಸಿ ವಿಲ್ ಬಿ ಮೋರ್. ಸೊ ಇದರಿಂದಾನೇ ಫಸ್ಟ್ ಈ ರೂಲ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ರೆ, ರೂಲ್ ನಂಬರ್ 1 ಏನು ಅಂದರೆ ದಿಸ್ ಇಸ್ ಫಾರ್ ರೀಟ್ರೇಸ್ಮೆಂಟ್ ಟ್ರೇಡರ್. ರೂಲ್ ನಂಬರ್ 2 ಇಟ್ಸ್ ಫಾರ್ ಟೈಮ್ ಫ್ರೇಮ್, ಎಲ್ಲರೂ ಯೂಸ್ ಮಾಡ್ಬೋದು. ಫಿಬೊನಾಚಿನ ಕಾಂಬಿನೇಷನಲ್ಲಿ ಯೂಸ್ ಮಾಡಿದ್ರೆ ಅಕ್ಯುರಸಿ ಜಾಸ್ತಿ ಆಗಿರುತ್ತೆ, ರೈಟ್? ಸೊ ಇವಾಗ ನಾವು ಫಿಬೊನಾಚಿ ಹೇಗೆ ಯೂಸ್ ಮಾಡಬೇಕು, ಇದು ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ. ಸೊ ಫಿಬೊನಾಚಿ ಬಂದು ನೀವು ಇಷ್ಟಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಒಂದು ಚಾರ್ಟ್ ಹೋಗ್ತಾ ಇದೆ ಅನ್ಕೊಳ್ಳಿ, ಇವಾಗ ಇಲ್ಲಿ ಇದರಲ್ಲಿ ಎಲ್ಲ ಕಡೆ ಫಿಬೊನಾಚಿ ಯೂಸ್ ಮಾಡ್ಬೋದು ಅನ್ಕೊಂಡಿದ್ದಾರೆ. ಫಿಬ್ಗೆ ಅಂತ ಕೆಲವು ರೂಲ್ಸ್ ಇದೆ. ಈ ಜಾಗದಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಫಿಬ್ ವರ್ಕ್ ಆಗುತ್ತೆ, ಇಲ್ಲಿ ಯೂಸ್ ಮಾಡಿದ್ರೆ ಫಿಬ್ ವರ್ಕ್ ಆಗಲ್ಲ. ಅವಾಗ ವರ್ಕ್ ಆಗದೆ ಇರೋ ಜಾಗ ಯಾವುದು ಅಂತ ಫಸ್ಟ್ ನೋಡೋಣ. ಸೊ ಫಿಬೊನಾಚಿ ಡಸನ್ ವರ್ಕ್ ಇನ್ ಸೈಡ್ ವೇಸ್ ಮಾರ್ಕೆಟ್. ಫಸ್ಟ್ ನೀವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಿಬೊನಾಚಿ ಎಲ್ಲಿ ವರ್ಕ್ ಆಗಲ್ಲ, ಫಿಬ್ ಬಂದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ. ಇಟ್ ವರ್ಕ್ಸ್ ಓನ್ಲಿ ಇನ್ ಟ್ರೆಂಡಿಂಗ್ ಮಾರ್ಕೆಟ್ಸ್. ಅವಾಗ ಮಾರ್ಕೆಟ್ ಬಂದು ಫಸ್ಟ್ ನೀವೇನು ಕಂಡುಹಿಡಿಬೇಕು, ಟ್ರೆಂಡಿಂಗ್ ಮಾರ್ಕೆಟಾ ಸೈಡ್ ವೇಸ್ ಮಾರ್ಕೆಟ್ ಅಂತ ನೀವು ಕಂಡುಹಿಡಿದ್ರೆ ಮಾತ್ರ ಫಿಬೊನಾಚಿ ಟೂಲ್ ಯೂಸ್ ಮಾಡೋಕ್ಕಾಗತ್ತೆ. ಸೈಡ್ ವೇಸ್ ಬಂದು ನೀವು ಎಷ್ಟೇ ನೀವು ಫಿಬೊನಾಚಿ ಯೂಸ್ ಮಾಡಿದ್ರು ಯೂಸ್ ಆಗಲ್ಲ. ಯಾಕೆ ಅಂತ ನೋಡಿದ್ರೆ, ಸೈಡ್ ವೇಸಲ್ಲಿರುವಾಗ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಮತ್ತೆ ಕೆಳಗೆ ಮೇಲೆ, ಈ ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ಚಾಪಿಯಾಗಿ ಇದರೊಳಗೆ ಹೋಗ್ತಾ ಇರುವಾಗ ನೀವೇನ್ ಮಾಡ್ತೀರಾ, ಇದಕ್ಕೆ ಹಾಕ್ಬಿಟ್ಟು ಫಿಬೊನಾಚಿ ಇಲ್ಲಿ ಬರುತ್ತೆ ಬೈ ಮಾಡೋಣ ಅಂತ ಕೂತ್ಕೊಂಡಿರ್ತೀರಾ. ಆದ್ರೆ ಮಾರ್ಕೆಟ್ ಏನಾಗುತ್ತೆ, ಫಿಬೊನಾಚಿ ಎಲ್ಲ ದಾಟಿ ಸ್ಟಾಪ್ ಲಾಸ್ ಹೊಡೆದು ಹೋಗ್ತಾ ಇರುತ್ತೆ. ಯಾಕೆ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದಿಸ್ ಇಸ್ ಸೈಡ್ ವೇಸ್ ಮಾರ್ಕೆಟ್. ಅವಾಗ ಸೆಕೆಂಡ್ ಥಿಂಗ್ ಏನು ಅಂದ್ರೆ, ಸೈಡ್ ವೇಸ್ ಮಾರ್ಕೆಟ್ ಅಂತ ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ಅದಕ್ಕೆ ಬೇರೆ ಟೂಲ್ಸ್ ಯೂಸ್ ಮಾಡಬೇಕು, ಫಿಬೊನಾಚಿ ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ರೂಲ್ಸ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು ಅಂತ ತುಂಬಾ ಮುಖ್ಯವಾದ ವಿಷಯ. ಅವಾಗ ನೆಕ್ಸ್ಟ್ ಬಂದು ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲೇ ನಮ್ಗೆ ಇದು ಯೂಸ್ ಆಗುತ್ತೆ. ಅಂದ್ರೆ ಟ್ರೆಂಡಿಂಗ್ ಮಾರ್ಕೆಟ್ ನಾವೇನ್ ಮಾಡಬೇಕು, ಕಂಡುಹಿಡಿಬೇಕು. ಒಂದು ಮಾರ್ಕೆಟ್ ಹೀಗೆ ಹೋಗ್ತಾ ಇರಲ್ಲ, ಕರೆಕ್ಟಾ? ಇಲ್ಲ ಡೌನ್ ಟ್ರೆಂಡ್ ಅಂದ್ರೆ ಹೀಗೆ ಬರಲ್ಲ. ಒಂದು ಮಾರ್ಕೆಟ್ಗೆ ಅಂತ ಒಂದು ಸ್ಟ್ರಕ್ಚರ್ ಇದೆ. ಅವಾಗ ಒಂದು ಮಾರ್ಕೆಟ್ ಏನಾಗುತ್ತೆ, ಒಂದು ಮೇಲ್ ಹೋದ್ರೆ ಕೆಳಗೆ ಬರುತ್ತೆ, ಕೆಳಗೆ ಹೋದ್ರೆ ಮೇಲ್ ಬರುತ್ತೆ. ಸೊ ಇದೇ ತರ ಒಂದು ಮಾರ್ಕೆಟ್ ಅನ್ನೋದು ಸ್ಟ್ರಕ್ಚರ್ ಇರುತ್ತೆ. ಅವಾಗ ಇದನ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಫಿಬೊನಾಚಿಲಿ ಎ ಬಿ ಅಂಡ್ ಸಿ ಪಾಯಿಂಟ್. ಇವಾಗ ಈ ಜಾಗದಲ್ಲಿ ಇಲ್ಲಿಂದ ಏರಿದ್ದಕ್ಕೆ ಲೆಟ್ಸ್ ಈ ತರ ಇಟ್ಕೊಳ್ಳಿ, ಇದು 10 ರೂಪಾಯಿ, ಇದು ಬಂದು 20 ರೂಪಾಯಿ. 10 ರೂಪಾಯಿಲಿದ್ದ ವಸ್ತು 20 ರೂಪಾಯಿ ಆಗಿದೆ. ಇವಾಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಇದ್ರ ಬಾರ್ಗೇನ್ ಮೆಕಾನಿಸಮ್ ತರ. ಒಂದು ಅಂಗಡಿಗೆ ಹೋಗಿ ಬಾರ್ಗೇನ್ ಮಾಡ್ತೀವಿ, ಒಂದು ವಸ್ತು ತಗೊಂತೀವಿ ಅಂದ್ರೆ ಬಾರ್ಗೇನ್ ಮಾಡ್ತೀವಿ, ಗೊತ್ತಾ? ನೀವೊಂದು 10 ರೂಪಾಯಿ ಅಂತ ಕೇಳ್ತೀರಾ, ಅಂಗಡಿಯವನು ಒಂದು 20 ರೂಪಾಯಿ ಅಂತಾರೆ, ನೀವೊಂದು ಅರ್ಧ ಬೆಲೆ ಕೇಳ್ತೀರಾ. ಆಮೇಲೆ ನೀವಿಬ್ರು ಒಂದು ಜಾಗದಲ್ಲಿ ಬಂದು ಓಕೆಪ್ಪ 15 ರೂಪಾಯಿ ಕೊಡಪ್ಪ ಕ್ಲೋಸ್ ಮಾಡೋಣ ಅಂತ. ಈ 15 ರೂಪಾಯಿ ಮುಗಿಸೋ ಜಾಗ ಏನದು, ಫಿಬ್ ರೀಟ್ರೇಸ್ಮೆಂಟ್ ತೋರಿಸೋ ಜಾಗ. ಸೊ ಮಾರ್ಕೆಟ್ ಅನ್ನೋದು ಏನು ಅಂತ ನೋಡಿದ್ರೆ, ಇಟ್ಸ್ ಪ್ಯೂರ್ಲಿ ಬೈ ಅಂಡ್ ಸೆಲ್. ಒಂದು ಬೈಯರ್ಗೂ ಒಂದು ಸೆಲ್ಲರ್ಗೂ ಮಧ್ಯದಲ್ಲಿ ನಡೆಯೋ ಒಂದು ಬಾರ್ಗೇನಿಂಗ್ ಪ್ರೈಸ್, ಅದೇ ಮಾರ್ಕೆಟ್.
ಅವಾಗ ಈ ಮಾರ್ಕೆಟಲ್ಲಿ ಎಲ್ಲಿ ಬಾರ್ಗೈನ್ ಮಾಡಿ ಒಂದು ಜಾಗದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಅಂತಾನೆ ನಾವು ಯೂಸ್ ಮಾಡೋ ಟೂಲೇ ಬಂದು ಫಿಬೊನಾಚಿ. ಫಿಬೊನಾಚಿ ಏನು ತೋರಿಸುತ್ತೆ ಅಂದರೆ ಎಷ್ಟು ಪರ್ಸೆಂಟೇಜ್ ಬಾರ್ಗೈನಲ್ಲಿ ಮಾರ್ಕೆಟ್ ಕೆಳಗಿಳಿಯುತ್ತೆ. ಒಂದು ವೇಳೆ 30% ಇಳಿಬೋದು, ಇಲ್ಲ 50% ಇಳಿಬೋದು, ಇಲ್ಲ 60% ಇಳಿಬೋದು. ಅವಾಗ ಈ ಫಿಬ್ಬಲ್ ಬಂದು ಒಂದು ಸರ್ಟನ್ ರೂಲ್ಸ್ನ ಬಂದು ಆ ಫಿಬೊನಾಚಿ ಅನ್ನೋರು ಕಂಡುಹಿಡಿದ್ರು. 38.2, 50%, 61.8, 78.6 ಅಂತ ಈ ಥರ ಪರ್ಸೆಂಟೇಜಸ್ ಬಂದು ಮುಂಚೆನೆ. ಇದರಲ್ಲಿ 61.8ನೇ ನಾವೇನು ಹೇಳ್ತೀವಿ ಅಂದರೆ ದ ಗೋಲ್ಡನ್ ರೇಷಿಯೋ ಅಂತ ಹೇಳ್ತಾರೆ. ಸೊ 61.8 ಅನ್ನೋದು ಗೋಲ್ಡನ್ ರೇಷಿಯೋ. ಆದರೆ ಎಲ್ಲ ಟೈಮಲ್ಲೂ ಇದೇ ಗೋಲ್ಡನ್ ರೇಷಿಯೋ ಬಂದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸ್ಕ್ರಿಪ್ಟ್ ಇರ್ತಾರೆ, ಒಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ಗೆ ಇರೋ ಥರ ಮಾರ್ಕೆಟಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಅದನ್ನು ನಾವು ಕಂಡುಹಿಡಿದ್ಬಿಟ್ಟು ಟ್ರೇಡ್ ಮಾಡಬೇಕು. ಸೊ ಫಸ್ಟು ಏನಂದ್ರೆ ಟ್ರೆಂಡಿಂಗ್ ಮಾರ್ಕೆಟಾ ಇಲ್ವಾ ಅಂತ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಇವಾಗ ನಾವು ಇದರಲ್ಲಿ ಏನು ನೋಡಿದ್ವಿ ಅಂದ್ರೆ ದಿಸ್ ಇಸ್ ಅ ಟ್ರೆಂಡಿಂಗ್ ಮಾರ್ಕೆಟ್. ಒಂದು ಮಾರ್ಕೆಟ್ ಇದು ಬೈ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಬೈ ಟ್ರೆಂಡ್ ಅಲ್ಲಿ ಕರೆಕ್ಷನ್ ಎಷ್ಟು ದೂರ ಬರಬಹುದು ಅಂತ ಕಂಡುಹಿಡಿಯಕ್ಕೆ ಫಿಬೊನಾಚಿ ಯೂಸ್ ಆಗುತ್ತೆ. ಫಿಬೊನಾಚಿ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ, ಫಿಬೊನಾಚಿ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಒಂದು ಟ್ರೆಂಡು, ಆ ಟ್ರೆಂಡ್ ಅಲ್ಲಿ ಎಷ್ಟು ದೂರ ಕರೆಕ್ಷನ್ ಬರುತ್ತೆ ಅಂತ ಕಂಡುಹಿಡಿಯಕ್ಕೆ ಒಂದು ಟೂಲೇ ಫಿಬೊನಾಚಿ ಅಂತ ಒಂದು ಟೂಲ್. ಸೊ ಇವಾಗ ಈ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಇದು 50 ಬರುತ್ತಾ, ಇದು 61 ಬರುತ್ತಾ, ಇಲ್ಲ 38 ಬರುತ್ತಾ ಅಂತ ಕಂಡುಹಿಡಿಬೇಕು. ಇದರಿಂದ ನೆಕ್ಸ್ಟ್ ಇವಾಗ ಒಂದು ಪ್ಲಾಟ್ ಮಾಡುವಾಗಲೇ ನಮ್ಗೆ ಎಗೂ ಬಿಗೂ ಹಾಕಿದ್ರೆ ಸಿ ಪಾಯಿಂಟ್ ಏನು ಅಂತ ಕಂಡುಹಿಡಿಯಕ್ಕೆ ಫಿಬ್. ನೆಕ್ಸ್ಟು ಅದು ನೆಕ್ಸ್ಟ್ ಟ್ರೆಂಡಿಗೆ ಮೂವ್ ಆಗಿ ಹೋಗುವಾಗ ಇದು ಮತ್ತೆ ಎ ಪಾಯಿಂಟ್ ಆಗಿಬಿಡುತ್ತೆ, ಇದು ಬಿ ಪಾಯಿಂಟ್ ಆಗುತ್ತೆ, ಇದು ಸಿ ಪಾಯಿಂಟ್ ಆಗುತ್ತೆ, ಮತ್ತೆ ಇದು ಫಿಬ್ ಹಾಕುವಾಗ ಇದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಾವು ಕಂಡುಹಿಡಿಬಹುದು. ಅವಾಗ ಫಸ್ಟ್ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಟ್ರೆಂಡ್ ಗೊತ್ತಾಗಬೇಕು. ಅದಕ್ಕೆ ನಾನು ಲಾಸ್ಟ್ ವಿಡಿಯೋಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ನೀವು ಯಾವುದೇ ಟೂಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಯಾವ ಟೂಲ್ ಆಗಿದ್ರು ಟ್ರೆಂಡ್ ಗೊತ್ತಿದ್ರೆ ಮಾತ್ರ ಟೂಲ್ದು ಪೊಟೆನ್ಷಿಯಲ್ ಫುಲ್ಲಾಗಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಟ್ರೆಂಡ್. ಸೊ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಹೇಳೋದು ಮಾತ್ರ ಅಲ್ಲ, ಟ್ರೆಂಡೇ ಎಲ್ಲ. ಒಂದು ಮಾರ್ಕೆಟಲ್ಲಿ ಟ್ರೆಂಡ್ ಗೊತ್ತಿಲ್ಲದೆ ಮಾರ್ಕೆಟಲ್ಲಿ ಯಾವುದೇ ಟೂಲ್ ಗೊತ್ತಿದ್ರು ಯು ಕ್ಯಾನ್ ನಾಟ್ ಬಿ ಪ್ರಾಫಿಟಬಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಟ್ರೆಂಡ್. ಸೊ ಮುಂಚೆನೇ ಹೇಳಿದ್ದೆ, ಮತ್ತೆ ನಾನು ಈ ವಿಡಿಯೋಲು ಹೇಳ್ತಾ ಇದ್ದೀನಿ, ಈ ವಿಡಿಯೋಗೂ 10,000 ಲೈಕ್ಸ್ ನಮಗೆ ಈ ವಿಡಿಯೋ ಬಂತು ಅಂದರೆ ಡೆಫಿನೆಟ್ ಆಗಿ ನಾನು ಟ್ರೆಂಡ್ಸ್ ಮಾಸ್ಟರ್ ಕ್ಲಾಸ್ ಅಂತ ಒಂದು ಟ್ರೆಂಡ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಯಾಕೆ ಈ ಟ್ರೆಂಡ್ ಹೀಗೆ ಫಾರ್ಮ್ ಆಗ್ತಾ ಇದೆ, ಟ್ರೆಂಡ್ ಎಲ್ಲಿ ತಿರುಗತ್ತೆ, ಈ ಥರ ತುಂಬ ವಿಷಯಗಳನ್ನ ನಾನು ಟ್ರೆಂಡ್ ರಿಲೇಟೆಡ್ ವಿಷಯಗಳನ್ನ ನಾನು ಹೇಳ್ಕೊಡ್ತೀನಿ. ಆದರೆ ಈ ವಿಡಿಯೋಗೆ 10,000 ಲೈಕ್ಸ್ ಬಂತು ಅಂದರೆ ಅದೇ ಥರ ನಾನು ಮುಂಚೆ ವಿಡಿಯೋಗೆ ಹೇಳಿರ್ತೀನಿ, ತುಂಬ ಜನ ಇನ್ನೂ ಲೈಕ್ ಮಾಡ್ತಿದ್ದೀರಾ. ಸೊ ಯಾವ ವಿಡಿಯೋಗೆ ಫಸ್ಟ್ ಲೈಕ್ಸ್ 10,000 ಲೈಕ್ಸ್ ಬರುತ್ತೋ ನಾನು ತಕ್ಷಣ ಟ್ರೆಂಡ್ ಮಾಸ್ಟರ್ ಕ್ಲಾಸ್ ಅಂತ ಒಂದು ಸೆಪರೇಟ್ ಸಬ್ಜೆಕ್ಟ್ ನಾನು ನಿಮಗೋಸ್ಕರ ತಗೋತೀನಿ. ಸೊ 10,000 ಲೈಕ್ಸ್ ಫಾರ್ ದಿಸ್ ವಿಡಿಯೋ ಇಸ್ ಆಲ್ಸೋ ಅಪ್ಲಿಕೇಬಲ್, ರೈಟ್? ಫೈನ್. ಸೊ ಇವಾಗ ಟ್ರೆಂಡೇ, ಸೊ ಇದರಲ್ಲೇ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇಟ್ ಸೈಡ್ ವೈಸಲ್ಲಿ ಫಿಬೊನಾಚಿ ವರ್ಕ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಇನ್ ಟ್ರೆಂಡಿಂಗ್ ಮಾರ್ಕೆಟ್, ಸರಿನಾ? ಇವಾಗ ರೂಲ್ಸ್ ಅರ್ಥ ಆಯ್ತಾ? ಫಸ್ಟು ಫಿಬೊನಾಚಿ ಅನ್ನೋದು ಒಂದು ರೂಲ್ಸ್ನ ಮತ್ತೆ ರೀಕ್ಯಾಪ್ ಮಾಡ್ಬಿಡೋಣ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ರೂಲ್ ನಂಬರ್ 1, ಒಂದು ನೋಟ್ ಟು ಪೆನ್ ಇತ್ತು ಅಂದರೆ ನೋಟ್ ಮಾಡ್ಕೊಳ್ಳಿ. ಸೊ ರೂಲ್ ನಂಬರ್ 1 is used for retracement traders. Rule number 2, all time frame. Rule number 3, don't use in sideways. Rule number 4, ಟ್ರೆಂಡ್ ಮಾರ್ಕೆಟಲ್ಲಿ ಮಾತ್ರ ಯೂಸ್ ಮಾಡಬೇಕು. ಟ್ರೆಂಡಲ್ಲಿ ಯೂಸ್ ಮಾಡಿ, ಸೈಡ್ ವೇಸಲ್ಲಿ ಯೂಸ್ ಮಾಡಬೇಡಿ. 5th ಒನ್, ಫಿಬೊನಾಚಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ಸ್ ಯೂಸ್ ಟು ಐಡೆಂಟಿಫೈ ಕರೆಕ್ಷನ್ ಲೆವೆಲ್. ಎಷ್ಟು ದೂರ ಕೆಳಗೆ ಬರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಫಿಬೊನಾಚಿ. ಸೊ ಇದೇ 5 ರೂಲು. ನೋಟ್ ಟು ಪೆನ್ ಇದ್ರೆ ಆದಷ್ಟು ನೋಟ್ ಮಾಡಿಟ್ಕೊಳ್ಳಿ. ಸೊ ಇದು 5 ರೂಲ್. ನೆಕ್ಸ್ಟ್ ನಾವು ರೂಲ್ಸ್ ತೊಗೊಂಡೋಗಿ, ಆ್ಯಂಡ್ ಒನ್ ಮೋರ್ ಥಿಂಗ್, ಮುಖ್ಯವಾದ ರೂಲು, ಅದು ಸಪೋರ್ಟಿಂಗ್ ಮೆಟೀರಿಯಲ್ ಇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಕಾಂಬಿನೇಷನ್ ಆಗಿ ಯೂಸ್ ಮಾಡುವಾಗ ಅಕ್ಯುರಸಿ ಇಟ್ ವಿಲ್ ಬಿ ಮೋರ್. ಓಕೆ, ಸೊ ಇದೇ ರೂಲ್ಸ್ ಆಫ್ ಫಿಬೊನಾಚಿ. ಇವಾಗ ನಾವು ಮಾರ್ಕೆಟಲ್ಲಿ ಫಿಬೊನಾಚಿ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಸೊ ಇವಾಗ ನಾವು ಚಾರ್ಟ್ಸಲ್ಲಿ ಬಂದು ಫಿಬೊನಾಚಿ ಹೇಗೆ ಯೂಸ್ ಮಾಡಬೇಕು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಒಳಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಹೋದರೆ, ಇಲ್ಲಿ ಸೈಡಲ್ಲಿ ಹೋದರೆ ಇಲ್ಲಿ ಫಿಬ್ ರೀಟ್ರೇಸ್ಮೆಂಟ್ ಅಂತ ಇದೆ, ಗೊತ್ತಾ? ಸೊ ಇದೇ ಫಿಬೊನಾಚಿ ಟೂಲ್. ಈ ಟೂಲ್ನ ಯೂಸ್ ಮಾಡೋದಕ್ಕೆ ಏನು ಬೇಕು ಅಂತ ನೋಡಿದ್ರೆ, ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಯೂಸ್ ಮಾಡೋಕ್ಕಾಗೋದು. ನಾನು ಮುಂಚೆನೇ ಹೇಳಿದ್ನಲ್ಲ, ಒಂದು ಮಾರ್ಕೆಟ್ ಹಿಂಗೆ ಹೋಗ್ತಾ ಇದೆ, ಅಲ್ಲಿಂದ ಮತ್ತೆ ಏನಾಗ್ತಾ ಇದೆ, ಮಾರ್ಕೆಟು ಮತ್ತೆ ಒಂದು ಕರೆಕ್ಷನ್ ಬರ್ತಾ ಇದೆ ಅನ್ನೋವಾಗ ಈ ಟೂಲ್ನ ತೊಗೊಂಡೋಗಿ ನೀವೇನು ಮಾಡ್ಬೋದು, ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು. ಅವಾಗ ಈ ಎಗೂ ಬಿಗೂ ಇರೋ ಒಂದು ಜಾಗಕ್ಕೆ ಕರೆಕ್ಟಾಗಿ ತೊಗೊಂಡೋಗಿ ಮೇಲಿಟ್ಟರೆ ನಿಮಗೆ ಸಿ ಪಾಯಿಂಟ್ ಸಿಗುತ್ತೆ. ಸೊ ಇವಾಗ ಇದು ಎ ಪಾಯಿಂಟು, ಇದು ಬಂದು ಬಿ ಪಾಯಿಂಟ್, ಇದು ಬಂದು
ಸಿ ಪಾಯಿಂಟ್. ಇವಾಗ ಈ ಸಿ ಪಾಯಿಂಟ್ ಏನಾಗುತ್ತೆ ಅಂದರೆ, ಇವಾಗ ಮಾರ್ಕೆಟ್ ಇಲ್ಲಿಂದ ಟ್ರೆಂಡ್ ಮೇಲ್ ಏರ್ತಾ ಇದೆ. ಮೇಲ್ ಏರಿರೋ ಟ್ರೆಂಡ್ ಇವಾಗ ಕರೆಕ್ಷನ್ ಎಷ್ಟು ದೂರ ಬರ್ಬೋದು? ಒಂದು ವೇಳೆ 23% ಇಲ್ಲ 38% ಇಲ್ಲ 51% ಇಲ್ಲ 61. ಇದು ಗೋಲ್ಡನ್ ರೇಷಿಯೋ ಅಂತ ನಾನು ಮುಂಚೆನೇ ಹೇಳಿದೆ ಗೊತ್ತಾ? ಈ ಗೋಲ್ಡನ್ ರೇಷಿಯೋನ ಇಲ್ಲ 78 ಇಲ್ಲ ಅದಕ್ಕೂ ಕೆಳಗೆ ಹೋಯಿತು ಅಂದರೆ ಮಾರ್ಕೆಟ್ ಏನಾಗುತ್ತೆ? ಸೈಡ್ ವೇಸ್ ಆಗಿಬಿಡುತ್ತೆ. ಅವಾಗ ಸೈಡ್ ವೇಸಲ್ಲಿ ಮಾರ್ಕೆಟ್ ಮತ್ತೆ ಏನಾಗುತ್ತೆ? ಫಿಬೊನಾಚಿ ವರ್ಕ್ ಆಗಲ್ಲ. ಸೊ ಅವಾಗ ಈ ರೇಂಜಲ್ಲಿ ಯಾವ ಜಾಗದಿಂದ ಮಾರ್ಕೆಟ್ ನಿಮಗೆ ಏನಾಗುತ್ತೆ? ರಿವರ್ಸಲ್ ಆಗಿ ಮತ್ತೆ ಟ್ರೆಂಡ್ ಕಂಟಿನ್ಯೂಷನ್ ಆಗ್ತಾ ಇರೋದ್ರಿಂದ ನಾವೇನು ಯೂಸ್ ಮಾಡ್ತಾ ಇದೀವಿ? ಫಿಬೊನಾಚಿ ರಿಟ್ರೇಸ್ಮೆಂಟ್ನ ನಾವು ಯೂಸ್ ಮಾಡ್ತಾ ಇದೀವಿ, ರೈಟ್? ಸೊ ಇವಾಗ ನಾವು ಇದನ್ನು ತೊಗೊಂಡೋಗಿ ನಾವು ಏನು ಮಾಡ್ತಾ ಇದೀವಿ? ಮಾರ್ಕೆಟ್ಸಲ್ಲಿ ಅಪ್ಲೈ ಮಾಡಿ ನೋಡೋಣ. ಇವಾಗ ಏನಾಗಿದೆ? ಮಾರ್ಕೆಟು ಇದಕ್ಕೆ ಮುಂಚೆ ಒಂದು ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ, ಕಾಣಿಸ್ತಿದ್ಯಾ? ಇವಾಗ ಈ ಡೌನ್ ಟ್ರೆಂಡ್ ಮುಗಿಸಿ ಫೈನಲ್ ಆಗಿ ಮತ್ತೆ ಮಾರ್ಕೆಟ್ ಏನಾಗ್ತಾ ಇದೆ? ಅಪ್ ಟ್ರೆಂಡ್. ಸುಮ್ಮನೆ ಇಲ್ಲಿ ಬರ್ದು ತೋರಿಸ್ತೀನಿ. ಇಲ್ಲಿ ಏನಾಗ್ತಾ ಇದೆ? ಮಾರ್ಕೆಟ್ ಅಲ್ಲಿಂದ ಕೆಳಗೆ ಬಂದು ಮತ್ತೆ ಮೇಲ್ ಹೋಗಿ ಮತ್ತೆ ಅಲ್ಲಿಂದ ಕೆಳಗೆ ಬಂದು, ಸೊ ಈ ಜಾಗದಲ್ಲಿ ಏನಾಗಿದೆ? ಸೈಡ್ ವೇಸ್ ಆಗಿ ಮಾರ್ಕೆಟ್ ಫೈನಲ್ ಆಗಿ ಏನಾಗಿದೆ? ಬ್ರೇಕ್ಔಟ್ ಆಗಿದೆ. ಸೊ ಡೌನ್ ಟ್ರೆಂಡ್ ಇಂದ ನೌ ಇಟ್ ಹ್ಯಾಸ್ ಬಿಕಮ್ ಆನ್ ಅಪ್ ಟ್ರೆಂಡ್. ಸೊ ಇವಾಗ ಈ ಜಾಗದಲ್ಲೇ ಫಿಬೊನಾಚಿ ಹೇಗೆ ಯೂಸ್ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ಈ ಜಾಗದಲ್ಲಿ ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇದು ಟಾಪ್, ಇದು ಎ ಪಾಯಿಂಟ್ ಅಂತ ನೋಡಿದ್ವಾ? ಇದು ಬಿ ಪಾಯಿಂಟ್ ಅಂತ ನೋಡಿದ್ವಾ? ಸೊ ಇದು ಎ ಆ್ಯಂಡ್ ಬಿ. ಇವಾಗ ಈ ಎ ಆ್ಯಂಡ್ ಬಿ, ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು. ಸೊ ಈ ಎಗೂ ಬಿಗೂ ಇರೋ ಕರೆಕ್ಷನ್ ಪಾಯಿಂಟೇ ಇದು. ಸೊ ಅವಾಗ ಕರೆಕ್ಷನ್ ಎಷ್ಟು ಬಂದಿದೆ? 38%ಗೂ 50%ಗೂ ಮಧ್ಯದಲ್ಲಿ. ಸೊ ಹತ್ತತ್ರ ಅವಾಗ ಫಸ್ಟ್ ಲೆವೆಲ್ ಎಷ್ಟು ಬಂದಿದೆ? 38ಗೂ 50ಗೂ ಮಧ್ಯದಲ್ಲಿ ಬಂದು ಮಾರ್ಕೆಟ್ ಏನಾಗಿದೆ? ರಿಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿಂದ ಏನಾಗಿದೆ? ಮತ್ತೆ ಕೆಳಗೆ ಬಂದಿದೆ, ರೈಟ್? ಸೊ ಇವಾಗ ಇದು ಡೌನ್ ಟ್ರೆಂಡು. ಇವಾಗ ನಾವು ಅಪ್ ಟ್ರೆಂಡಲ್ಲಿ ಹೇಗಿದೆ ಅಂತ ನೋಡೋಣ. ಸೊ ಇವಾಗ ಮಾರ್ಕೆಟ್ ಏನಾಗಿದೆ? ಕೆಳಗಿಂದ ಮೇಲ್ ಹೋಗ್ತಾ ಇದೆ, ರೈಟ್? ಸೊ ಅವಾಗ ಕೆಳಗಿಂದ ಮೇಲ್ ಹೋಗ್ತಾ ಇದೆ ಅಂದರೆ ನೀವು ಫಸ್ಟ್ ಏನು ಐಡೆಂಟಿಫೈ ಮಾಡ್ಕೋಬೇಕು? ಇದು ಬಂದು ನಮಗೆ ಲೋ ಪಾಯಿಂಟ್. ಸೊ ದಿಸ್ ವಿಲ್ ಬಿ ಯುವರ್ ಹೈ ಪಾಯಿಂಟ್. ಇವಾಗ ಈ ಜಾಗದಲ್ಲಿ ಬಂದು ಇದು ಎ ಪಾಯಿಂಟ್ ಆಗುತ್ತೆ, ಇದು ಬಂದು ಏನಾಗಿರುತ್ತೆ? ಬಿ ಪಾಯಿಂಟ್ ಆಗಿರುತ್ತೆ. ಅವಾಗ ನಾವು ಏನು ಮಾಡ್ತೀವಿ? ಫಿಬೊನಾಚಿ ರೀಟ್ರೇಸ್ಮೆಂಟ್ ತೊಗೊಂಡೋಗಿ ಲೋ ಇಂದ ಹೈಗೆ ತೊಗೊಂಡೋಗಿ ಇಡ್ತೀವಿ. ಇದು ಇಡೋವಾಗ ಇವಾಗ ಎಷ್ಟು ಬರ್ತಾ ಇದೆ ಮಾರ್ಕೆಟು? ಸೊ ಎಕ್ಸಾಕ್ಟಾಗಿ ನೋಡಿದ್ರೆ ಸೊ ಈ ಜಾಗದಲ್ಲೇ ಇದೆ, ರೈಟ್? ಸೊ ಇದು ಬಂದು ಯಾವ ಜಾಗಕ್ಕೆ ಬರ್ತಾ ಇದೆ? ಎಕ್ಸಾಕ್ಟ್ ಆಗಿ 38ಗೂ 50ಗೂ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಈ ಜಾಗದಲ್ಲಿ ಹೇಗೆ ಒಂದು 38%ಗೂ 50%ಗೂ ಮಿಡ್ಲಲ್ಲಿ ಬಂತು, ಅದೇ ಥರ ಮತ್ತೆ ಏನಾಗ್ತಾ ಇದೆ? ಇಲ್ಲೂ ಬಂದು ಇವಾಗ ಇದು ಎ ಪಾಯಿಂಟು, ಇದು ಬಂದು ಬಿ ಪಾಯಿಂಟು, ಇದು ಬಂದು ಸಿ ಪಾಯಿಂಟು. ಸೊ ಈ ಸಿ ಪಾಯಿಂಟ್ ಇವಾಗ ಎಷ್ಟು ಬರ್ತಾ ಇದೆ ಅಂತ ನೋಡಿದ್ರೆ 38% ಆ್ಯಂಡ್ 50%ಗೆ ಮಿಡ್ಲಲ್ಲಿ ಬಂದಿದೆ, ರೈಟ್? ಸೊ ಇವಾಗ ನೆಕ್ಸ್ಟ್ ನಾವೇನು ನೋಡಬೇಕು ಅಂದರೆ, ಮತ್ತೆ ಮಾರ್ಕೆಟ್ ಏನಾಗಿದೆ? ಕೆಳಗಿಂದ ಒಂದು ಹೊಸ ಸ್ವಿಂಗ್ ತೊಗೊಳಕ್ಕೆ ಶುರು ಮಾಡಿದೆ. ಆದರೆ ಈ ಸ್ವಿಂಗ್ ಎಲ್ಲೋಗಿದೆ ಅಂದರೆ ಹೊಸ ಸ್ವಿಂಗ್ ಅಲ್ಲ ಇದು. ಇದು ಯಾಕೆ ಅಂತ ನೋಡಿದ್ರೆ, ಸೊ ಸ್ವಿಂಗ್ ಎಲ್ಲ ನಾನು ಬಂದು ಯಾವಾಗಲೂ ನೀವು 10,000 ಲೈಕ್ಸ್ ಎಲ್ಲ ಬಂತು ಅಂದರೆ ನಾನು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು, ಅದರೊಳಗಿರೋ ಟ್ರೆಂಡ್ ಎಲ್ಲ ಹೇಗೆ ಕಂಬೈನ್ ಮಾಡಿ ಟ್ರೇಡ್ ಮಾಡ್ತೀನಿ ಅಂತ ಆ ವಿಡಿಯೋನ ನಾನು ಟ್ರೆಂಡ್ ವಿಡಿಯೋ ಬರುವಾಗ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಇದನ್ನ ನೋಡಿದ್ರೆ ಫಸ್ಟ್ ಥಿಂಗ್ ನಾವೇನು ನೋಡಬೇಕು ಅಂದರೆ ಇದು ಸೈಡ್ ವೇಸ್ ಮಾರ್ಕೆಟು. ಯಾಕೆ ಅಂದರೆ ಮಾರ್ಕೆಟ್ ಏನಾಗಿಲ್ಲ, ಪ್ರೀವಿಯಸ್ ಹೈನ ಇನ್ನೂ ಬ್ರೇಕ್ ಆಗಿಲ್ಲ. ಸೊ ಈ ರೇಂಜ್ ಬೌಂಡ್ ಒಳಗೆ ಇದೆ. ಸೊ ಇದರಲ್ಲಿ ತುಂಬ ಜನ ಮಾಡೋ ತಪ್ಪು ಏನು ಅಂತ ನೋಡಿದ್ರೆ, ಈ ಸೈಡ್ ವೇಸ್ ಮಾರ್ಕೆಟ್ ಒಳಗೆ ತೊಗೊಂಡೋಗ್ಬಿಟ್ಟು ಫಿಬೊನಾಚಿ ಹಾಕಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ಮೇಲ್ ಹೋಗಿದೆ, ಅವಾಗ ಈ ಜಾಗದಲ್ಲಿ 38 ಬಂದಿದ ತಕ್ಷಣ ನಾನು ಬೈ ಮಾಡಬೇಕು ಅಂತ ಹೋಗುವಾಗ ಏನಾಗುತ್ತೆ? ಮಾರ್ಕೆಟ್ ಒಡೆದು ಕೆಳಗೆ ಬರುವಾಗ ಲಾಸ್ ಆಗುತ್ತೆ. ಸೊ ಮೊದಲು ಮಾರ್ಕೆಟಲ್ಲಿ ಟ್ರೆಂಡ್ ಐಡೆಂಟಿಫೈ ಮಾಡಿ ಟ್ರೆಂಡಿಂಗ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದೇ. ಇವಾಗ ನೀವು ಏನೇ ಇಲ್ಲಿ ಫಿಬ್ ಯೂಸ್ ಮಾಡಿದ್ರು ಟ್ರೆಂಡ್ ರಿವರ್ಸಲ್ಲೂ ಟ್ರೆಂಡ್ ಗೊತ್ತಾದ್ರೇ ನೆಕ್ಸ್ಟ್ ಲೆವೆಲ್ ಎಲ್ಲಿ ಬ್ರೇಕ್ ಆಗಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಸದ್ಯಕ್ಕೆ ಫಿಬೊನಾಚಿ ನೋಡ್ತಾ ಇದ್ದೀವಿ, ಟ್ರೆಂಡ್ ಇಲ್ಲ, ರೈಟ್? ಸೊ ನೆಕ್ಸ್ಟ್ ಏನಾಯಿತು? ಇವಾಗ ಈ ಜಾಗದಿಂದ ಒಂದು ಲೋ ಕೊಟ್ಬಿಟ್ಟು ಮಾರ್ಕೆಟ್ ಏನಾಯಿತು? ಒಂದು ಹೈ ತೊಗೊಂಡಿದೆ. ಅವಾಗ ನಾವು ಎ ಪಾಯಿಂಟ್ ಬಿ ಪಾಯಿಂಟ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಇವಾಗ ಎ ಪಾಯಿಂಟು ಬಿ ಪಾಯಿಂಟು ಕನೆಕ್ಟ್ ಮಾಡಿದ್ರೆ ನಮಗೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಆಲ್ಮೋಸ್ಟ್ 38% ಅರೌಂಡ್ 38% ಬಂದು ನಿಂತ್ಕೊಂಡಿದೆ, ಕಾಣಿಸ್ತಿದ್ಯಾ? ಸೊ ಆಲ್ಮೋಸ್ಟ್ ಮತ್ತೆ ಈ 38ಗೂ 50ಗೂ ಆ ರೇಂಜಲ್ಲೇ ಮತ್ತೆ ಏನಾಗ್ತಾ ಇದೆ? ಮತ್ತೆ ಸ್ಟಾಕ್ ಮೂವ್ ಆಗ್ತಾ ಇದೆ. ಸರಿ, ಇವಾಗ ಇಲ್ಲಿ ಏನು ಮಾಡೋಣ? ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಲೆವೆಲ್ ಮತ್ತೆ ಒಂದು ಲೋ ಇಂದ ಮತ್ತೆ ಮಾರ್ಕೆಟ್ ಏನಾಗಿದೆ? ಹೈಗೆ ಹೋಗಿದೆ. ಆ ಹೈಗೆ ಹೋಗಿದ್ದಕ್ಕೆ ಒಂದು ಕರೆಕ್ಷನ್ ಕೊಟ್ಟಿದೆ. ಇವಾಗ ಈ ಕರೆಕ್ಷನ್ ಎಷ್ಟು ದೂರ ಬಂದಿದೆ ಅಂತಲೇ ನಾವು ಐಡೆಂಟಿಫೈ ಮಾಡ್ಬೇಕು, ರೈಟ್? ಆವಾಗ ಲೋ ಪಾಯಿಂಟು ಮತ್ತೆ ಹೈ ಪಾಯಿಂಟಿಗೆ ಹೋಗಿದ ತಕ್ಷಣ ಇವಾಗ ಎಷ್ಟು ಬಂದಿದೆ? ಎಕ್ಸಾಕ್ಟ್ಲಿ ಮತ್ತೆ ಕಾಣಿಸ್ತಿದ್ಯಾ? ಎಲ್ಲಿ ಬಂದಿದೆ? 38ಗೂ
50ಗೆ ಮಧ್ಯದಲ್ಲಿ. ಸೊ ಮತ್ತೆ ನಮಗೆ ಮಾರ್ಕೆಟ್ ಏನು ಹೇಳ್ತಾ ಇದೆ ಅಂದರೆ, ನಾನು 38ಗೂ 50%ಗೆ ಮಧ್ಯದಲ್ಲಿ ಬಂದಿನೇ ಮತ್ತೆ ತಿರುಗ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಸ್ಟಾಕಿಗೆ ಇದೇನು ಅಂದರೆ ಆಪಲ್ ಸ್ಟಾಕ್, ಇಂಡಿಯನ್ ಸ್ಟಾಕ್ ಅಲ್ಲ, ಆಪಲ್ ಸ್ಟಾಕ್ ಬಂದು 38ಗೂ 50ಗೂ ಮಧ್ಯದಲ್ಲಿ ಬರ್ತಾ ಬರ್ತಾ ಮಾರ್ಕೆಟ್ ಏನಾಗ್ತಾ ಇದೆ, ಕರೆಕ್ಷನ್ ಫೇಸ್ ಮುಗಿಸ್ಕೊಂಡು ತಿರುಗ್ತಾ ಇದೆ ಅಂತ ಮಾರ್ಕೆಟ್ ತೋರಿಸ್ತಾ ಇದೆ. ಇವಾಗ ಇದೆಲ್ಲ ಏನು ಕರೆಕ್ಷನ್ಸ್, ಮತ್ತೆ ಮಾರ್ಕೆಟ್ ಏನಾಗ್ತಾ ಇದೆ, ಮೇಲ್ ಹೋಗ್ತಾ ಇದೆ. ಫುಲ್ಲಾಗಿ ಇವಾಗ ಮೇಲ್ ಹೋಗಿ ಮತ್ತೆ ಎಲ್ಲಿ ಬಂದಿದೆ, ಇವಾಗ ಮಾರ್ಕೆಟ್ಟು ಬಾಟಮ್ ಕಾಣಿಸ್ತಿದ್ಯಾ, ಸೈಡ್ ವೇಸಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಇಲ್ಲಿ ನಾವು ಸ್ವಿಂಗ್ ತೊಗೊಂಡು ನೋಡೋಣ. ಈ ಲೋ ಬಾಟಮಿಂದ ಇಲ್ಲಿಗೆ ಬರೋವರೆಗೆ ಇವಾಗ ಎಷ್ಟು ಬರ್ತಾ ಇದೆ ಎಕ್ಸಾಕ್ಟ್ಲಿ. ಇವಾಗ ಮತ್ತೆ ಮಾರ್ಕೆಟ್ ಎಲ್ಲಿ ಬಂದು ನಿಂತ್ಕೊಂಡಿದೆ, ಅರೌಂಡ್ 38ಗೂ 50ಗೂ ಮಾರ್ಕೆಟ್ ಏನಾಗ್ತಾ ಇದೆ ಕಾಣಿಸ್ತಿದ್ಯಾ, ಆಪಲ್ ಸ್ಟಾಕ್ ಮತ್ತೆ ಆ ಲೆವೆಲಲ್ಲಿ ನಿಂತ್ಕೊಂಡಿದೆ. ಸೊ ಫಿಬೊನಾಚಿ ರೂಲೇ ಅವಾಗ ಫಸ್ಟ್ ಥಿಂಗ್, ನಾನು ಆಲ್ರೆಡಿ ನಿಮಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಬಗ್ಗೆ ಚಾರ್ಟ್ ಮ್ಯಾಟರ್ ಕ್ಲಾಸಲ್ಲಿ ಎಪಿಸೋಡ್ 1ನಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಅಂದರೆ ಏನು ಅಂತ ಡೀಟೇಲಾಗಿ ಹಾಕಿದ್ದೀನಿ. ಸೊ ಆ ವಿಡಿಯೋನು ಹೋಗಿ ನೋಡಿ, ಡೆಫಿನೆಟಾಗಿ ಯೂಸ್ಫುಲ್ ಆಗಿರುತ್ತೆ. ಇದಕ್ಕೆ ಅಂತ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಚಾರ್ಟ್ಸ್ ಮಾಸ್ಟರ್ ಕ್ಲಾಸ್ ಅಂತ. ಅದರಲ್ಲಿ ಹೋಗಿ 1 by 1 ನೋಡ್ಕೊಂಬಂದ್ರೆ ಡೆಫಿನೆಟಾಗಿ ಯೂಸ್ಫುಲ್ ಆಗಿರುತ್ತೆ. ಸೊ ಆ್ಯಪಲ್ದು ಸ್ಟಾಕ್ದು ಈ ಪರ್ಟಿಕ್ಯುಲರ್ಲಿ ಫಿಬ್ ರಿಟ್ರೇಸ್ಮೆಂಟ್ದು ಕ್ಯಾರೆಕ್ಟರ್ ಏನು ಅಂತ ನೋಡಿದ್ರೆ ಇಟ್ಸ್ ಅರೌಂಡ್ 38% to 50%. ಸೊ ಇವಾಗ ನಾವು ಏನಾಯಿತು ಅಂತ ನಾನು ಇನ್ನೂ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಮಾರ್ಕೆಟ್ ಏನಾಯಿತು, ಇದು ಬಂದು ಸೈಡ್ ವೈಸ್ ಮಾರ್ಕೆಟ್ ಆಗಿತ್ತಾ, ರೈಟ್. ಅದಕ್ಕೆ ನೆಕ್ಸ್ಟು ಇವಾಗ ಇಲ್ಲಿ ನೋಡಿ, ಇದು ಲೋ ಇಂದ ಮಾರ್ಕೆಟ್ ಏನಾಯಿತು, ಹೈಗೋಯ್ತು, ಮತ್ತೆ ಹೈಯಿಂದ ಲೋಗೆ ಬಂತು, ಲೋ ಇಂದ ಮತ್ತೆ ಒಂದು ಹೈಗೆ ಹೋಗಿದೆ, ಹೈಯಿಂದ ಲೋ ಬಂದಿದೆ, ಲೋ ಇಂದ ಮತ್ತೆ ಇವಾಗ ಫುಲ್ ಹೈವರೆಗೂ ತೊಗೊತೀವಿ, ರೈಟ್. ಇವಾಗ ಇದರಲ್ಲಿ ಏನೊಂದು ವಿಷಯ ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ, ಇವಾಗ ಮಾರ್ಕೆಟ್ ಇಲ್ಲಿಂದ ಕೆಳಗಿಂದ ಮೇಲೆ ಹೋಗಿದೆ, ಓಕೆ ಸರ್, ರೈಟ್, ನೀವು ಹೇಳಿದ ಥರನೇ ತೊಗೊತೀನಿ. ಇವಾಗ ಇದೆಲ್ಲ ನಾವು ಫುಲ್ಲಾಗಿ ಸೈಡ್ ವೇಸ್ ಅಂತಲೇ ಅಂದ್ಕೊಳ್ಳೋಣ. ಇದು ಬಂದು ಸೈಡ್ ವೇಸ್ ಮಾರ್ಕೆಟ್. ಆದರೆ ಈ ಟಾಪ್ ಬಂತಲ್ಲ ಇಲ್ಲಿ, ಈ ಟಾಪಲ್ಲಿ ನಾನು ಹೇಗೆ ಕಂಡುಹಿಡಿಯೋದು, ಇದಕ್ಕೆ ನೆಕ್ಸ್ಟು ಈ ಟಾಪು. ಇವಾಗ ನೋಡಿ, ಮಾರ್ಕೆಟು ನಾವು ಫಿಬ್ ಇಟ್ಕೊಂಡು ಏನು ಕಂಡುಹಿಡಿದ್ವಿ, ಮಾರ್ಕೆಟಲ್ಲಿ ನಮ್ಮಿಂದ ಏನು ಕಂಡುಹಿಡಿಯೋಕ್ಕಾಯಿತು ಅಂದರೆ ಫಿಬ್ ಟೂಲ್ಸ್ ಯೂಸ್ ಮಾಡಿ ಇದು ಎಷ್ಟು ದೂರ ಕೆಳಗೆ ಬರುತ್ತೆ ಅಂತಲೇ ನಮ್ಮಿಂದ ಕಂಡುಹಿಡಿಯೋಕ್ಕಾಗಿದ್ದು, ಕರೆಕ್ಟಾ. ಮಾರ್ಕೆಟ್ ಬಂದು 38ಗೂ 50%ಗೂ ಮಧ್ಯದಲ್ಲಿ ಬರ್ತಾ ಇದೆ. ಅದೇ ಇವಾಗ ಎಲ್ಲದಕ್ಕೂ ಕಾಮನ್ ಇರೋ ವಿಷಯ ಇದೊಂದೇ, ರೈಟ್. ಸೊ ಇದು ಕಂಡುಹಿಡಿಯೋಕ್ಕಾಗಲಿಲ್ಲ. ಆದರೆ ಈ ಟಾಪ್ಸು ಇಲ್ಲೇ ಬಂದು ಮಾರ್ಕೆಟು ಸ್ಟಾಪ್ ಆಗತ್ತೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ಇಲ್ಲೇ ಬಂದು ಒಂದು ಮುಖ್ಯವಾದ ಟೂಲ್ ಯೂಸ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದ್ದೆ ಗೊತ್ತಾ ನಿಮಗೆ, ಫಿಬ್ ಆಗಿ ಯೂಸ್ ಮಾಡಿದೆ, ಜೊತೆಗೆ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಜೊತೆ ಕಂಬೈನ್ ಮಾಡುವಾಗ ಇನ್ನೂ ಅಕ್ಯುರಸಿ ಜಾಸ್ತಿ ಆಗುತ್ತೆ. ಅವಾಗ ಈ ಜಾಗದಲ್ಲೇ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ನ ಬಂದು ಇನ್ನೂ ಕ್ಲಿಯರಾಗಿ ಯೂಸ್ ಮಾಡ್ಬೋದು. ಅವಾಗ ಇದು ಬಂದು ಡೈಲಿ ಟೈಮ್ ಫ್ರೇಮ್. ಇವಾಗ ಇಲ್ಲಿ ಏನಂದರೆ ಕ್ಲಾಸಸ್ಸಲ್ಲಿ ನಾವು ಇನ್ನೂ ಇನ್ಡೆಪ್ತ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ತೊಗೊತೀವಿ. ಅದರಲ್ಲಿ ಒಂದು ಚಿಕ್ಕ ವಿಷಯ ಹೇಳ್ತೀನಿ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಾಂಬಿನೇಷನ್ ಆಫ್ ಸಪೋರ್ಟ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಚಿಕ್ಕ ವಿಷಯ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಮಂತ್ಲಿ ಟೈಮ್ ಫ್ರೇಮ್ ತೊಗೊಳ್ಳೋಣ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಂತ್ಲಿ ಟೈಮ್ ಫ್ರೇಮಲ್ಲಿ ಜಸ್ಟ್ ಇವಾಗಿದೆ, ಇದು ಮಂತ್ಲಿ ಚಾರ್ಟ್. ಈ ಮಂತ್ಲಿ ಚಾರ್ಟಲ್ಲಿ ಮಾರ್ಕೆಟ್ ಏನಾಗಿದೆ, ಒಂದು ಕರೆಕ್ಷನ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಇವಾಗ ಎಲ್ಲಿ ಬಂದಿದೆ ಎಕ್ಸಾಕ್ಟ್ಲಿ, ಬಾಟಮ್. ಇವಾಗ ಇದರಲ್ಲಿ ಬಾಟಮ್ ಏನು ಅಂತ ನೋಡಿ. ಸೊ ಮಂತ್ಲಿಲಿ ಒಂದು ಕಲರ್ ಬೇಕಂದರೆ ಬೇರೆ ಇಟ್ಕೊಳ್ಳೋಣ. ವಿಲ್ ಹ್ಯಾವ್ ರೆಡ್ ಕಲರ್, ಓಕೆ. ಇದು ಮಂತ್ಲಿದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಕಂಡುಹಿಡಿಯೋಕ್ಕೆ, ಇದು ಮಂತ್ಲಿದು ರೆಸಿಸ್ಟೆನ್ಸ್, ಓಕೆನಾ, ರೈಟ್. ಇದು ಮಂತ್ಲಿದು ರೆಸಿಸ್ಟೆನ್ಸು, ಇದು ಬಂದು ಮಂತ್ಲಿದು ಸಪೋರ್ಟು. ಇವಾಗ ನೆಕ್ಸ್ಟ್ ಟೈಮ್ ಫ್ರೇಮ್ ನೋಡಿದ್ರೆ ವೀಕ್ಲಿ ಚಾರ್ಟ್. ಅವಾಗ ವೀಕ್ಲಿ ಚಾರ್ಟ್ ನೋಡಿದ್ರೆ ಏನಾಗುತ್ತೆ, ಇದು ಮಂತ್ಲಿ ನೋಡಿದ್ವಿ, ಮಂತ್ಲಿಗೆ ಮಧ್ಯ ವೀಕ್ಲಿ ಏನಿದೆ ಇದಕ್ಕೆ ಮುಂಚೆ ಈ ಜಾಗದಲ್ಲಿ ಬಂದು ಒಂದು ದೊಡ್ಡ ಹೈ ಬಂದು ಮಾರ್ಕೆಟ್ ಮತ್ತೆ ಏನಾಯಿತು, ಇಲ್ಲಿಂದ ಲೋ ಟು ಹೈ, ಆ ಹೈಯಿಂದ ಬರೋವಾಗ ಮಾರ್ಕೆಟ್ ಏನಾಗಿದೆ ಮತ್ತೆ ಇದು ವೀಕ್ಲಿ, ಓಕೆ. ಕಲರ್ ಡಿಫ್ರೆನ್ಸ್ಗೋಸ್ಕರ ನಾನು ಕಲರ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇವಾಗ ವೀಕ್ಲಿಗೆ ಬಂದು ಗ್ರೀನ್ ಇಟ್ಕೊಳ್ಳೋಣ, ರೈಟ್. ಇವಾಗ ಇದನ್ನ ನೋಡಿ, ಇದು ಮಂತ್ಲಿದು ರೆಸಿಸ್ಟೆನ್ಸು, ಮಂತ್ಲಿದು ಸಪೋರ್ಟು, ಇದು ವೀಕ್ಲಿದು ರೆಸಿಸ್ಟೆನ್ಸು, ವೀಕ್ಲಿದು ಸಪೋರ್ಟು. ಇವಾಗ ನಾವು ಇಲ್ಲಿಂದ ಡೈಲಿ ಚಾರ್ಟ್ಗೆ ಹೋಗೋಣ. ಇವಾಗ ಡೈಲಿ ಚಾರ್ಟ್ಗೆ ಹೋಗೋವಾಗ ಇದ್ರ ಬ್ಯೂಟಿ ನೋಡಿ ನೀವು, ಮಾರ್ಕೆಟು ನಾವಿಲ್ಲಿ ಡೌನ್ ಟ್ರೆಂಡ್ ಅಂತ ಹೇಳಿದ್ವಾ, ಆ ಡೌನ್ ಟ್ರೆಂಡ್ ಎಲ್ಲಿ ಬಂದು ಸ್ಟಾಪ್ ಆಯಿತು, ಎಕ್ಸಾಕ್ಟ್ಲಿ ಮಂತ್ಲಿದು ಪ್ರೀವಿಯಸ್ ಆಗಿದ್ದ ಸಪೋರ್ಟ್ ಎಲ್ಲಿದೆಯೋ ಅದೇ ಸಪೋರ್ಟಲ್ಲಿ ಬಂದು
ಮಾರ್ಕೆಟ್ ಸ್ಟಾಪ್ ಆಗಿ ಮತ್ತೆ ಏನಾಗಿದೆ, ಮತ್ತೆ ಮಾರ್ಕೆಟ್ ಮೇಲೇರಿ ಇದು ಮತ್ತೆ ಮೇಲೆ ಏರಿ ಈ ಲೈನ್ ನ ಬ್ರೇಕ್ ಮಾಡಕ್ಕಾಗಿಲ್ಲ. ಕಾಣಿಸ್ತಿದ್ಯಾ? ಯಾಕೆಂದ್ರೆ ಈ ಜಾಗದಲ್ಲಿ ಏನಿದೆ, ಗ್ರೀನ್ ಕಲರ್ ವೀಕ್ಲಿ ಸಪೋರ್ಟ್ ಇದೆ. ಸೊ ವೀಕ್ಲಿ ಸಪೋರ್ಟ್ ಹತ್ರ ಏನಾಗಿದೆ, ಮಾರ್ಕೆಟ್ ಸೈಡ್ ವೇಸ್ ಡೈಲಿ ಫಾರ್ಮ್ ಆಗಿ ಮತ್ತೆ ಮಾರ್ಕೆಟ್ ಬ್ರೇಕ್ ಆಗಿ ಇವಾಗ ನಾವು ಆಲ್ರೆಡಿ ನೋಡಿದ್ವಲ್ಲ, ಇಲ್ಲಿಂದ ಸ್ವಿಂಗ್ ಮೇಲೆ ಏರಿ ಏನಾಯ್ತು, ಇವಾಗ ಯಾವ ಜಾಗದಲ್ಲಿ ಸ್ಟಾಪ್ ಆಗಿದೆ ಮೇಲೆ, ಕರೆಕ್ಟಾಗಿ ನಾವು ಆಲ್ರೆಡಿ ಹಾಕಿಟ್ಟಿರೋ ಜಾಗದಲ್ಲಿ ಏನಾಗಿದೆ, ವೀಕ್ಲಿದು ರೆಸಿಸ್ಟೆನ್ಸ್ ಇದೆ. ಸೊ ವೀಕ್ಲಿದು ರೆಸಿಸ್ಟೆನ್ಸ್ ಅಲ್ಲಿ ಸ್ಟಾಪ್ ಆಗಿ ಅಲ್ಲಿಂದ 30% to 50% ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಮಾರ್ಕೆಟ್ ಏನಾಗಿದೆ, ಬ್ರೇಕ್ಔಟ್ ಆಗಿ ಮೇಲೆ ಹೋಗಿದೆ. ಸೊ ಆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ. ಸೊ ಅದನ್ನ ಬ್ರೇಕ್ ಆಗಿ ನೆಕ್ಸ್ಟ್ ಲೆವೆಲ್ ಎಲ್ಲೋಗಿದೆ. ಸೊ ಇವಾಗ ಇದೇನು ಅಂತ ಗೊತ್ತಾ, ಇದು ಬಂದು ವೀಕ್ಲಿದು ರೆಸಿಸ್ಟೆನ್ಸ್, ಇದು ಈ ಗ್ರೀನ್ ಬಂದು ವೀಕ್ಲಿದು ಸಪೋರ್ಟ್, ಇದು ಮಂತ್ಲಿದು ಸಪೋರ್ಟ್, ಇದು ಬಂದು ಮಂತ್ಲಿದು ಸಪೋರ್ಟ್. ಕಾಣಿಸ್ತಿದ್ಯಾ? ಇವಾಗ ಮಾರ್ಕೆಟ್ ಏನಾಯಿತು, ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಇಲ್ಲಿಂದ ರೀಟ್ರೇಸ್ಮೆಂಟ್ ತಗೊಂಡು ಮೇಲ್ ಹೋಗಿದ್ದು ಕರೆಕ್ಟಾಗಿ ವೀಕ್ಲಿ ರೆಸಿಸ್ಟೆನ್ಸ್ ಹಿಟ್ ಮಾಡಿ ಮತ್ತೆ ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಮಂತ್ಲಿದು ರೆಸಿಸ್ಟೆನ್ಸ್ ಹಿಟ್ ಮಾಡಿ ಮತ್ತೆ 38ಗೂ 50ಗೂ ಮಧ್ಯದಲ್ಲಿ ಬಂದು ನ್ಯೂ ಹೈಗೆ ಹೋಗ್ತಾ ಇದೆ. ಇವಾಗ ಕಾಣಿಸ್ತಾ ಇದೆಯಾ? ಇದು ಜಸ್ಟ್ ಏನೋ ಮಾರ್ಕೆಟ್ ಬಂದು ಇಲ್ಲಿ ಯಾಕೆ ಹೋಯ್ತು, ಇಲ್ಲಿಂದ ಮತ್ತೆ ತಿರ್ಗಕ್ಕೆ ರೀಸನ್ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ರೀಸನ್ ಏನು ಅಂತ ಇವಾಗ ಅರ್ಥ ಆಗ್ತಿದ್ಯಾ? ಯಾಕೆ ನಾವು ಕಾಂಬಿನೇಷನ್ ಯೂಸ್ ಮಾಡಬೇಕು, ಏನು ಇಲ್ಲದೆ ಜಸ್ಟ್ ನಾವು ನೋಡ್ಬಿಟ್ಟು ಒಂದು ಟೂಲ್ ಮಾತ್ರ ತಗೊಂಡು ನಾನು ರೀಟ್ರೇಸ್ಮೆಂಟ್ ಮಾತ್ರ ಟ್ರೇಡ್ ಮಾಡ್ತಾ ಇದ್ರೆ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ, ಈ ಜಾಗದಲ್ಲಿ ಟಾಪ್ ಯಾಕೆ ಬಂತು ಅಂತ ಗೊತ್ತಾಗಿರಲ್ಲ, ಈ ಜಾಗದಲ್ಲಿ ಯಾಕೆ ಟಾಪ್ ಹೊಡೆದು ಕೆಳಗೆ ಬಂತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಆ ಜಾಗದಲ್ಲಿ ವೀಕ್ಲಿ ರೆಸಿಸ್ಟೆನ್ಸ್ ಇದೆ, ಮಂತ್ಲಿ ರೆಸಿಸ್ಟೆನ್ಸ್ ಇದೆ. ಈ ಜಾಗದಲ್ಲಿ ಯಾಕೆ ಬಾಟಮ್ ತಗೊಂಡು ಮಾರ್ಕೆಟ್ ತಿರುಗ್ತು ಅಂದ್ರೆ ಅಲ್ಲಿ ವೀಕ್ಲಿ ಸಪೋರ್ಟ್, ಮಂತ್ಲಿ ಸಪೋರ್ಟ್ ಇದೆ. ಅವಾಗ ಒಂದು ಫಿಬೊನಾಚಿ ಟೂಲ್ ಮಾತ್ರ ಯೂಸ್ ಮಾಡಿದೆ, ಅದ್ರ ಜೊತೆಗೆ ಸಪೋರ್ಟ್ ರೆಸಿಸ್ಟೆನ್ಸು ಸೇರ್ಸ್ ಯೂಸ್ ಮಾಡುವಾಗ ಅದರ ಅಕ್ಯುರಸಿ ನಾನು ಹೇಳಿದ ಥರ ಇನ್ನೂ ಜಾಸ್ತಿ ಆಗಿರುತ್ತೆ. ಇವಾಗ ಅರ್ಥ ಆಯ್ತಾ ಯಾಕೆ ನಾವು ಕಾನ್ಸೆಪ್ಟ್ ಬಂದು ಒಂದು ಸ್ಟೈಲ್ ಆಫ್ ಟ್ರೇಡಿಂಗ್ ಮಾತ್ರ ಅಲ್ಲದೆ ಮಲ್ಟಿಪಲ್ ಟೂಲ್ಸ್ನ ಯೂಸ್ ಮಾಡ್ತೀವಿ ಅಂತ. ಯಾಕಂದ್ರೆ ಇದ್ರಲ್ಲಿ ನಾವು ಏನು ಮಾಡಿದ್ವಿ, ಮಲ್ಟಿ ಟೈಮ್ ಫ್ರೇಮ್ ಅನ್ನೋ ಕಾನ್ಸೆಪ್ಟು, ಪ್ಲಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟು, ಪ್ಲಸ್ ಫಿಬೊನಾಚಿ ಅನ್ನೋ ರೀಟ್ರೇಸ್ಮೆಂಟ್ ಕಾನ್ಸೆಪ್ಟ್. ಇದಲ್ಲದೆ ಫಿಬೊನಾಚಿ ಎಕ್ಸ್ಟೆನ್ಷನ್ ಇಟ್ಕೊಂಡು ಮಾರ್ಕೆಟ್ ಇಷ್ಟು ದೂರನೇ ಹೋಗುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಹಾಕಿದ್ರೆ ಇದರಿಂದ ಇಷ್ಟು ದೂರ ಹೋಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ನೆಕ್ಸ್ಟ್ ಇಲ್ಲಿ ಸೈಡ್ ವೇಸ್ ಆಯಿತು ಅಂದರೆ ಸೈಡ್ ವೇಸ್ ಎಷ್ಟು ದೂರ ಹೋಗ್ಬೋದು ಅಷ್ಟು ದೂರ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನನ್ನ 15 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಂಡಿಡ್ದಿರೋ ಒಂದು ಟೂಲೇ ಟ್ರೆಂಡ್ ರಿವರ್ಸಲ್. ಬೇರೆಯವರು ಹೇಳ್ತಾರೆ ಈ MACD ಇದೆಲ್ಲ ಇಟ್ಕೊಂಡು ನೋಡಿದ್ರೆ ಒಂದು ಟ್ರೆಂಡ್ ರಿವರ್ಸಲ್ ಸಿಗುತ್ತೆ, ಅದೆಲ್ಲ ಇಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಟ್ರೆಂಡ್ ರಿವರ್ಸಲ್ ಅನ್ನೋ ಒಂದು ಸಬ್ಜೆಕ್ಟ್ನೇ ಕಂಡಿಡ್ದಿದ್ದೀನಿ. ಅದಕ್ಕೆ ನನ್ನ ಹೆಸರು ಇಟ್ಕೊಂಡಿಲ್ಲ, ಟ್ರೆಂಡ್ ರಿವರ್ಸಲ್ ಅಂತ ಇಟ್ಟಿದ್ದೀನಿ ಅಷ್ಟೇ. ನನ್ನ ಸ್ಟೂಡೆಂಟ್ಸಿಗೆ ಗೊತ್ತು. ಆ ಟ್ರೆಂಡ್ ರಿವರ್ಸಲ್ ಇಟ್ಕೊಂಡು ನೋಡೋವಾಗ ನಾವೇನು ಕಂಡುಹಿಡಿಯೋಕ್ಕಾಗತ್ತೆ ಅಂದರೆ, ಈ ಜಾಗದಲ್ಲಿ ಮಾರ್ಕೆಟ್ ತಿರ್ಗಕ್ಕೆ ಮುಂಚೆ ಒಂದು ಇಂಡಿಕೇಶನ್ ಕೊಡುತ್ತೆ. ಈ ಜಾಗದಲ್ಲಿ ಇವಾಗ ಇದು ಯಾಕೆ ಹಿಂಗೆ ಮೇಲೆ, ಇಲ್ಲಿ ತುಂಬ ಜನಕ್ಕೆ ಏನು ಡೌಟ್ ಬರುತ್ತೆ ಅಂದರೆ, ಈ ವೀಕ್ಲಿಲಿ ಇವಾಗ ಹಿಟ್ ಆಗಿದೆ, ಇದು ಯಾಕೆ ಬ್ರೇಕ್ ಆಗಿ ಮೇಲೆ ಹೋಗಿರಬಾರ್ದು, ಇಲ್ಲೇ ಟ್ರೆಂಡ್ ರಿವರ್ಸಲ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಈ ಟ್ರೆಂಡ್ ರಿವರ್ಸಲ್ ಕಾನ್ಸೆಪ್ಟಲ್ಲಿ ಈ ವೀಕ್ಲಿಲಿ ಹೊಡೆಯಲ್ಲ ಅಂತ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡ್ಬೋದು. ಮಂತ್ಲಿ ಇಲ್ಲಿ ಹೊಡೆಯಲ್ಲಪ್ಪ, ಇಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿದೆ, ಅದನ್ನು ಕಂಡಿಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೆಳಗೆ ಬರುತ್ತೆ, ಅದಕ್ಕೆ ಕೆಳಗೆ ಎಷ್ಟು ದೂರ ಬರುತ್ತೆ ಅಂತ ನೀವು ರೀಟ್ರೇಸ್ಮೆಂಟ್ ಇಟ್ಕೊಂಡು ಕಂಡುಹಿಡಿಬೋದು. ನಿಮಗೆ ಇದು ಅರ್ಥ ಆಗ್ತಿದೆಯಾ? ಸುಮ್ಮನೆ ಜಸ್ಟ್ ಟ್ರೇಡಿಂಗ್ ಅನ್ನೋದು ನಾವು ಬಂದು ಏನೋ ಒಂದು ಟೂಲ್ ತೊಗೊಂಡು ಟ್ರೇಡ್ ಮಾಡೋದಲ್ಲ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂಲ್ಸ್. ಸೊ ಇದನ್ನೇ ನಾವು ಟ್ರೇಡ್ ಅಚೀವರ್ಸಲ್ಲಿ ಒಂದು ಸ್ವಲ್ಪವಾಗಿ ಹೇಳ್ಕೊಡ್ತಾ ಇರೋದು. ಯಾಕೆ ಅಷ್ಟು ದೊಡ್ಡ ಕ್ಲಾಸಸ್ ಎಲ್ಲ ತುಂಬ ಜನ ಕೇಳ್ತಾರೆ, ಯಾಕೆ ಸರ್ ಈಗ ದೊಡ್ಡ ಕ್ಲಾಸ್ ಎಲ್ಲ ತೊಗೊತಾ ಇದ್ದೀರಾ, ಇಷ್ಟೊಂದು ಸಬ್ಜೆಕ್ಟ್ಸ್ ತೊಗೊತಾ ಇದ್ದೀರಾ ಅಂದರೆ, ಅದ್ರ ಹಿಂದೆ ಇಷ್ಟೊಂದು ಸ್ಟಡೀಸ್ ಇದೆ. ನಮ್ಮ ರಿವ್ಯೂ ಕೊಡುವಾಗಲೂ ಸರಿ, ಮಾರ್ಕೆಟ್ ಅನಲೈಸ್ ಮಾಡುವಾಗಲೂ ಸರಿ, ಅದ್ರ ಹಿಂದೆ ಇರೋ ಅಕ್ಯುರೇಸಿಗೆಲ್ಲ ಮುಖ್ಯವಾದ ರೀಸನ್ ಏನು ಅಂತ ನೋಡಿದ್ರೆ, ಇಷ್ಟು ಟೂಲ್ಸ್ನ ಮಾಸ್ಟರ್ ಮಾಡಿ ಇಟ್ಕೊಂಡಿರೋದೆ. ಸೊ ಇದಕ್ಕೆ ಹೇಳೋದು, ಜಸ್ಟ್ ಒಂದು ಟೂಲ್ನ ಮಾತ್ರ ಯೂಸ್ ಮಾಡಿದೆ, ಟ್ರೈ ಟು ಕಂಬೈನ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ನೀವು ಕಂಬೈನ್ ಮಾಡಿ ಯೂಸ್ ಮಾಡುವಾಗ ದೆನ್ ಯು ವಿಲ್ ಬಿ ಅ ಪ್ರೊಫೆಷನಲ್ ಟ್ರೇಡರ್. ಇವಾಗ ನಾನೊಂದು ಪ್ರೊಫೆಷನಲ್ ಅಂದರೆ ಅದಕ್ಕೆ ಹಿಂದೆ ಇಷ್ಟೊಂದು ವಿಷಯಗಳು ಸ್ಟಡಿ ಮಾಡಿರೋದ್ರಿಂದ ಪ್ರೊಫೆಷನಲ್ ಟ್ರೇಡರ್. ಸುಮ್ಮನೆ ಬಂದು ಬೈ ಸೆಲ್ ಅಂತ ಹೇಳಿದ್ರೆ ಪ್ರೊಫೆಷನಲ್ ಅಲ್ಲ. ಆದರೆ ಇದ್ರ ಹಿಂದೆ ಇರೋ ಸ್ಟಡೀಸು, ಇದ್ರ ಹಿಂದೆ ಇರೋ ಸೈನ್ಸು, ಇದು ಏನು ಅಂತ ತಿಳ್ಕೊಬೇಕು.